ಯಪ್ಪ ಅನ್ನಕ್ಕನ್ಲೇ ಬೇಗ ಲೈಕ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ತಾ ಇರೋ ಒನ್ ಮ್ಯಾನ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನು. ಆ್ಯಂಡ್ ಇವತ್ತು ಬೆಳಗ್ಗೆ ಲೇಟಾಗೆ ಬಂದೆ. ಏನಕ್ಕೆ ಅಂತ ಹೇಳಿದ್ರೆ ಸಂಡೇ, ನಿಮಗೆಲ್ಲ ಗೊತ್ತು, ಸಂಡೇ 10 ಗಂಟೆ ಮೇಲೆ ಡ್ಯೂಟಿಗಳು ಸ್ಟಾರ್ಟ್ ಆಗೋದು. ಸೊ ಹಾಗಾಗಿ 10 ಗಂಟೆ ಮೇಲೆ ಸಂಡೇ ಸ್ಯಾಟರ್ಡೆ ಗಾಡಿನ ಎತ್ತಬೇಕು, ಇಲ್ಲ ಬೆಳಗ್ಗೆನೇ ಬಂದರೆ ಕಾಯ್ತಾ ಕೂತ್ಕೋಬೇಕು. ಸೊ ಹಂಗೆ ಬಂದೆ, ಗಾಡಿ ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗೋಯ್ತು. ಏನಕ್ಕೆ ಅಂತ ಹೇಳಿದ್ರೆ ಫುಲ್ಲು ಗಲೀಜಾಗ್ಬಿಟ್ಟಿತ್ತು. ಮಳೆ ಇವಾಗ ಹೇಳೋಕ್ಕಾಗಲ್ಲ ಬೆಂಗಳೂರಲ್ಲಿ ಯಾವ ಥರ ಇದೆ ವೆದರು ಅಂತ. ಸೊ ಬೆಳಗ್ಗೆಲ್ಲ ಬಿಸಿಲು ಹೊಡಿತಿರುತ್ತೆ, ಮಧ್ಯಾಹ್ನ ಆದಮೇಲೆ ಮಳೆ ಬರುತ್ತೆ, ಇಲ್ಲ ಸಾಯಂಕಾಲ ಮಳೆ ಬರುತ್ತೆ, ಇಲ್ಲಾಂದರೆ ಬೆಳಗ್ಗೆಲ್ಲ ಮೋಡ ಮುಚ್ಕೊಂಡಿರುತ್ತೆ, ಮಧ್ಯಾಹ್ನ ಮಳೆ ಬರುತ್ತೆ, ಮತ್ತು ಸಾಯಂಕಾಲ ಬಿಸಿಲು ಬರುತ್ತೆ. ಈ ಥರ ಇದೆ ವೆದರು. ಸೊ ಹಾಗಾಗಿ ಅದನ್ನು ಜಡ್ಜ್ ಮಾಡೋಕ್ಕೆ ಆಗಲ್ಲ, ಹಾಗಾಗಿ ಗಾಡಿನ ತೊಳೆದಿಲ್ಲ. ಸೊ ಆ್ಯಂಡ್ ಬಾಡಿಲೆಲ್ಲ ಫುಲ್ಲು ಕೆಸರೆಲ್ಲ ತುಂಬ್ಕೊಂಡಿತ್ತು. ಸೊ ಹಾಗಾಗಿ ಬಾಡಿನ ಮಾತ್ರ ಸ್ವಲ್ಪ ನೀಟಾಗಿ ಒರೆಸ್ಕೊಂಡು ಬಂದೆ. 10 ಗಂಟೆ ಆದ್ರೂ ಡ್ಯೂಟಿಗಳು ಸ್ಟಾರ್ಟ್ ಆಗಿರಲಿಲ್ಲ. ಬಂದು ಒಂದು ಕಡೆ ಕುತ್ಕೊಂಡಿದ್ದೆ. ಸೊ ಯಾವಾಗ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಡ್ಯೂಟಿ ಮಾಡ್ಕೊಂಡೇ ಹೋಗಬೇಕು ಇವತ್ತು ಅಂದ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಒಂದು ಮೊದಲನೇ ಡ್ಯೂಟಿ ಬಿತ್ತು, ಅವ್ರನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ರಾಯಚಂದ್ರ ಕರ್ಕೊಂಡೋಗಿ ಅವ್ರನ್ನ ಡ್ರಾಪ್ ಮಾಡಿದೆ. ಸೊ ಆಲ್ಮೋಸ್ಟ್ ನಾನು ಲೋಕಲ್ ಡ್ಯೂಟಿಗಳೇ ಮಾಡೋದು, ಯಾಕಂದರೆ ಲಾಂಗ್ ಡ್ಯೂಟಿಗಳು ಟ್ರಾಫಿಕ್ ಇರುತ್ತೆ ಅಂತ ಲಾಂಗ್ ಡ್ಯೂಟಿಗಳು ಎತ್ಕೊಳ್ಳಲ್ಲ. ಲೋಕಲ್ ಅಂದರೆ ಇಲ್ಲಿಂದ ಮಡಿವಾಳದಿಂದ ಚಂದಾಪುರ ಆ ಕಡೆ ಈ ಕಡೆ ಸರೌಂಡಿಂಗಲ್ಲೇ ಮಾಡ್ಕೊಳ್ಳೋದು. ಸೊ ತುಂಬ ಲಾಂಗ್ ಹೋಗ್ಬಿಟ್ಟು ಡ್ಯೂಟಿಗಳು ಬೀಳಿಲ್ಲ ಅಂದರೆ ಅಲ್ಲಿ ಕಾಯ್ಕೊಂಡು ಕೂತ್ಕೊಳ್ಳೋದಕ್ಕೆ ಇಲ್ಲೇ ಎಲ್ಲರೂ ಸರೌಂಡಿಂಗಲ್ಲಿದ್ದರೆ ಆರಾಮಾಗಿ ಇಲ್ಲೇ ಮಾಡ್ಕೊಂಡಿರ್ಬೋದು ಅಂತ ಇಲ್ಲೇ ಇರ್ತೀನಿ. ಅಲ್ಲಿಂದ ಇನ್ನೊಂದು ಡ್ಯೂಟಿ ಬಿತ್ತು, ಸಲಾರ್ಪುರಿ ಅಪಾರ್ಟ್ಮೆಂಟ್ ಒಳಗಡೆಯಿಂದ ಹೋದೆ ಗುರು ಪಿಕಪ್ ಮಾಡೋಕ್ಕೆ 1 ಕಿಲೋಮೀಟ್ರ್ ಹೋಗಬೇಕು. ಇದ್ರ ಒಳಗಡೆನೇ ಅವ್ರನ್ನ ಪಿಕಪ್ ಮಾಡ್ಕೊಂಡು ಕರ್ಕೊಂಬಂದು ತಿರ್ಗಿ HSRಗೆ ಬಿಟ್ಟೆ. HSRಯಿಂದ ಇನ್ನೊಂದು ಡ್ಯೂಟಿ ಬಂತು, ಅಲ್ಲಿಂದ ಹಂಗೆ ಕರ್ಕೊಂಬಂದು ಮತ್ತೆ ಬೊಮ್ಮನಹಳ್ಳಿಗೆ ಬಿಟ್ಟೆ. ಬೊಮ್ಮನಹಳ್ಳಿಯಿಂದ ಮತ್ತೆ ಸಲಾರ್ಪುರಿಯರ ಅಪಾರ್ಟ್ಮೆಂಟಲ್ಲಿ ಇನ್ನೊಂದು ಡ್ಯೂಟಿ ಬಿದ್ದಿತ್ತು. ಸೊ ಅಲ್ಲಿ ಹೋಗಿ ಕಾಯ್ತಾ ಕೂತ್ಕೊಂಡಿದ್ದೆ. ಕಸ್ಟಮರ್ ಸ್ವಲ್ಪ ಲೇಟ್ ಆದರು, ಆಮೇಲೆ ಬಂದರು, ಅವ್ರನ್ನ ಕೂರಿಸ್ಕೊಂಬಂದು ಮತ್ತೆ ಸೋಮಸಂದ್ರಪಾಳ್ಯಕ್ಕೆ ಡ್ರಾಪ್ ಮಾಡಿದೆ. ಆ್ಯಂಡ್ ಅಲ್ಲಿಂದ ಖಾಲಿನೇ ಬಂದೆ, ಗ್ಯಾಸ್ ಇರಲಿಲ್ಲ, ಗ್ಯಾಸ್ ಹಾಕ್ಸೋಣ ಅಂತ. ಈ ವ್ಯೂ ಚೆನ್ನಾಗಿದೆ ಅಂತ ಹೇಳಿ ಇನ್ಮೇಲೆ ಇದೇ ಥರ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದು ಒಂದು ವ್ಯೂ ಇರಲಿ ಅಂತ GoPro 360 ತೆಗೆದಿದ್ದು, ಬಟ್ ಚೆಸ್ಟ್ ಮೌಂಟ್ ಹಾಕೊಂಡು ತೆಗೆದಿದ್ದು. ಆ್ಯಂಡ್ ನನಗೆ ಈ ವ್ಯೂ ತುಂಬ ಇಷ್ಟ ಆಯಿತು. ಆ್ಯಂಡ್ ನಿಮಗೂ ಇಷ್ಟ ಆದರೆ ಹೇಳಿ, ಇನ್ಮೇಲೆ ಇದೇ ಥರ ವೀಡಿಯೋಗಳನ್ನ ಮಾಡೋಣ. ಆ್ಯಂಡ್ ಸಖತ್ತಾಗಿದೆ. ನನಗೆ ಡ್ರೈವಿಂಗ್ ಮಾಡುವಾಗ ಒಂಥರ ಅದು ಕಾಣಿಸ್ತದೆ ನೋಡಿ. ಗ್ಯಾಸ್ ಬಂಕ್ ಹತ್ರ ಬಂದು ಗ್ಯಾಸ್ ಹಾಕ್ಸ್ಕೊಂಡು ಆಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಅಂತ, ಯಾಕಂದರೆ ಗ್ಯಾಸ್ ಇರಲೇಬೇಕು ಗಾಡೀಲಿ, ಇಲ್ಲಾಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ತುಂಬ ಜನ ನಾನು ಕ್ಯಾಮ್ರಾ ಇಟ್ಕೊಂಡಿರೋದು ನೋಡಿ ಏನಕ್ಕೆ ಎತ್ತಲ್ಲ ಕೇಳ್ತಾರೆ, ಆಮೇಲೆ ಹಿಂಗೆ ಗ್ಲಾಸ್ ಮೇಲೆ ತೋರಿಸಿದಾಗ ತುಂಬ ಎಂಕರೇಜ್ ಮಾಡ್ತಾರೆ. ನಿಮ್ಮೆಲ್ಲರ ಪ್ರೀತಿಗೂ ನಾನು ಚಿರಋಣಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. अगर तुम लोग नए हो तो सब्सक्राइब करो, वो जो लाल वाला बटन है उसके साथ सूर्य नमस्कार करो या फिर अनुलोम विलोम